ಕೇಳ್ತಾ ಇದ್ದೀನಿ ತಾನೇ, ಹೇಳ್ರಿ. ಆ ಹಾಳು ಪೊಲೀಸ್ ಸ್ಟೇಷನ್ ಮೆಟ್ಲು ಯಾಕೆ ಹತ್ತಿದ್ರಿ? ಯಾರಪ್ಪ ನಿಂಗೆ ಹೇಳಿದ್ದು ನಾವು ಸ್ಟೇಷನ್ಗೆ ಹೋಗಿದ್ವಿ ಅಂತ? ನಿಮ್ಮ ತಾತ. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ ನೀನು. ಮೇಘನಾ, ನೀನು ಹೇಳು, ಪೊಲೀಸ್ ಸ್ಟೇಷನ್ಗೆ ಯಾತಕ್ಕೆ ಹೋಗಿದ್ರಿ? ಮಧುವಂತಿ ಅಕ್ಕನ ವಿಚಾರಕ್ಕೆ. ಅವಳ ಕೇಸ್ನ ರಿಓಪನ್ ಮಾಡಿಸೋದಕ್ಕೆ ಹೋಗಿದ್ವಿ. ಓ, ಸತ್ತಿರೋ ನಿಮ್ಮ ಅಕ್ಕನ್ನ ಬದುಕಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ, ಸತ್ತಿರೋ ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಯಾಕ್ರೆ ಬಂತು ನಿಮ್ಗೆ ಈ ಹುಚ್ಚು? ನಿಮ್ಗೆ ತಲೆ ಕೆಟ್ಟಿದ್ಯಾ? ಅವಳು ಸತ್ಲು, ನಮ್ಮ ನೆಮ್ಮದಿ ಕಿತ್ಕೊಂಡು ಹೋದ್ಲು. ಈ ಮನೆಯಲ್ಲಿ ಅವಳ ವಿಚಾರ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವಾ ನಿಮಗೆ? ಅವಳು ಯಾಕಪ್ಪ ನಮ್ಮ ನೆಮ್ಮದಿ ಹಾಳು ಮಾಡ್ತಾಳೆ? ಈ ಮನೆ ನೆಮ್ಮದಿನ ಹಾಳು ಮಾಡಿದ್ದು ಮಧುವಂತಿ ಅಕ್ಕ ಅಲ್ಲ. ಅವಳನ್ನ ಪ್ರೀತಿಸಿ ಮೋಸ ಮಾಡಿ ಕೊಲೆ ಮಾಡಿದ್ನಲ್ಲ ಆ ಕೊಲೆಗಾರ. ಅಮ್ಮ ತಾಯಿ ದುರ್ಗೆ, ಈಗಲೇ ನಮಗೆ ಹಾಸ್ಕೊಂಡು ಹೊತ್ತುಕೊಳ್ಳೋ ಅಷ್ಟಿದೆ. ನೀನು ಯಾವ CID ಕೆಲಸ ಮಾಡೋದು ಬೇಕಾಗಿಲ್ಲ, ಯಾವ ಕೊಲೆಗಾರನ ಹುಡುಕೋದು ಬೇಕಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಸಾಕು. ಈ ವಿಚಾರದಲ್ಲಿ ಯಾರೇನೇ ಹೇಳಿದ್ರು ನಾನು ಕೇಳಲ್ಲ. ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋ ಕೆಲಸ ನಾನು ಮಾಡಬೇಕು. ಆ ಕೊಲೆಗಾರನ ಹಿಡಿಬೇಕು ಅಂತ ಪಣ ತೊಟ್ಟಾಗಿದೆ. ಅವನು ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ಮನಕ್ಕೆ ಒಬ್ಬವ ಯಾಕ್ರೆ ಬೇಕು ಈ ಪೊಲೀಸು ಕೇಸು ಎಲ್ಲ? ಸುಮ್ಮನೆ ನೆಮ್ಮದಿಯಾಗಿದ್ಬಿಡ್ರಿ, ಮತ್ತೆ ಸಮಸ್ಯೆಗೆ ಸಿಗಾಕೋಬೇಡ್ರಿ. ಯಾವ ಸಮಸ್ಯೆನೂ ಬರಲ್ಲಪ್ಪ. ಅನ್ಯಾಯ ಆಗಿದೆ, ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಬೇಡ, ಬೇಕಾಗಿಲ್ಲ. ಈ ಯಾವ ನ್ಯಾಯದಿಂದ ನಮ್ಮ ಹೊಟ್ಟೆ ತುಂಬೋದಿಲ್ಲ. ನೀನು ಆ ಕೊಲೆಗಾರನ ಹುಡುಕೋದು, ಕೇಸ್ ರಿಓಪನ್ ಮಾಡಿಸೋದು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ನನಗೆ ಬೇಕಾಗಿಲ್ಲ. ಇಲ್ಲಪ್ಪ, ನಾನು ಹೋಗೇ ಹೋಗ್ತೀನಿ. ಅಕ್ಕನ ಸಾವಿಗೆ ಕಾರಣ ಆಗಿದ್ದ ಕೊಲೆಗಾರನಿಗೆ ಶಿಕ್ಷೆ ಕೊಡಿಸ್ತೀನಿ. ಬೇಡ, ಹೋಗ್ತೀನಪ್ಪ. ಅಪ್ಪನ ಮಾತು ಮೀರಿ ನೀನು ಹೋಗ್ತೀನಿ ಅನ್ನೋದಾದ್ರೆ ನಾನು ಏನು ಮಾಡ್ತೀನೋ ಏನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಆ ಕೊಲೆಗಾರನ ಶಿಕ್ಷೆ ಆದ್ರೆ ಮೇಘನಕ್ಕ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಳಪ್ಪ. ಅದಕ್ಕೆ ಬ್ರೇಕಪ್ ಆಗೋದು, ಮದುವೆ ಆದ್ಮೇಲೆ ಡಿವೋರ್ಸ್ ಆಗೋದು. ಎಷ್ಟೋ ಪ್ರೀತಿಗಳು ಸಕ್ಸಸ್ ಕೂಡ ಆಗಿದೆ, ಎಷ್ಟೋ ಪ್ರೇಮಿಗಳು ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ನಾನು ಚಿಕ್ಕವಳಿದ್ದಾಗಿಂದ ವಿಕ್ಕಿನ ಪ್ರೀತಿಸ್ತಾನೆ ಬಂದಿದ್ದೀನಿ. ನಮ್ಮಿಬ್ರು ಮದುವೆ ಆಗಲ್ಲ ಅನ್ನೋದಾದ್ರೆ ನನ್ನಲ್ಲಿ ಅಂಥ ಭಾವನೆ ಯಾಕೆ ಹುಟ್ಕೋಬೇಕಾಗಿತ್ತು? ಅದಕ್ಕೆ ಕಾರಣ ನನ್ನ ಮತ್ತೆ ವಿಕ್ಕಿ ಮದುವೆ ಆಗತ್ತೆ ಅನ್ನೋದು ಸತ್ಯ. ಅವನು ನಿನ್ನ ಜೊತೆ ಅನ್ಯೋನ್ಯವಾಗಿ ಇರ್ತಾನೆ ಅಂತ ನೀನು ಅನ್ಕೊಂಡಿದ್ಯಾ? ನಾನು ಹೆಣ್ಣಮ್ಮ, ವಿಕ್ಕಿಗೆ ನನ್ನ ಕಂಡ್ರೆ ಕೋಪ ಇರ್ಬೋದು, ಆದರೆ ನಿಧಾನವಾಗಿ ಅವನ್ನ ಸರಿಯಾಗಿ ದಾರಿಗೆ ತರ್ತೀನಿ. ಅದೆಲ್ಲ ಒಂದು ಹೆಣ್ಣಿನ ಕೈಲಿ ಇರುತ್ತೆ. ಪ್ರೀತಿಯಿಂದ ಒಪ್ಸ್ಬೇಕು, ಇಲ್ಲಾಂದ್ರೆ ಸೆಳಿಬೇಕು. ಅವನ ಜಾತಕದ ದೋಷದಿಂದ ನಿನ್ನ ಜೀವನ ಹಾಳಾಗುತ್ತೇನೋ ಅಂತ ಆತಂಕ ಆಗ್ತದೆ ಕಣೆ ನನಗೆ. ತುಂಬ ವರ್ಷಗಳ ಹಿಂದೆ ಎಲ್ಲರೂ ಸೇರಿ ಮದುವೆ ಮಾತುಕತೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಆಗ ಜಾತಕದ ಬಗ್ಗೆ ಯೋಚನೆ ಮಾಡಿಲ್ವಾ ನೀವು? ಮದುವೆ ಆದಮೇಲೆ ಗಂಡಿನ ಜೀವನ ಉದ್ಧಾರ ಮಾಡೋದು ಹಾಳು ಮಾಡೋದು ಒಂದು ಹೆಣ್ಣಿನ ಕೈಲಿ ಇರುತ್ತೆ. ನನಗೆ ನಿಮ್ಮ ಗುರೂಜಿ ಮೇಲೆ ನಂಬಿಕೆ ಇಲ್ಲಮ್ಮ. ದುಡ್ಡು ಒಂದು ಬಿಸಾಕಿದ್ರೆ ಸತ್ಯ ಹೇಳೋ ಬಾಯಿ ಒಂದೇ ನಿಮಿಷದಲ್ಲಿ ಸುಳ್ಳು ಹೇಳಕ್ಕೆ ಶುರು ಮಾಡುತ್ತೆ. ಹಂಸನಿ, ಕಪಾಳಕ್ಕೆ ಹಾಕ್ಬಿಡ್ತೀನಿ ಇನ್ನೊಂದು ಮಾತಾಡಿದ್ರೆ ಗುರೂಜಿ ಬಗ್ಗೆ. ಅವ್ರ ಬಗ್ಗೆ ಏನಿಷ್ಟು ಹಗುರವಾಗಿ ಮಾತಾಡ್ತಾ ಇದೀಯ ನೀನು? ನಮ್ಮನೆ ಶ್ರೀಮಂತಿಕೆ ನೋಡಿ ಅವ್ರು ಬರಲಿಲ್ಲ ಕಣೆ. ದುಡ್ಡುಗೋಸ್ಕರ ಭವಿಷ್ಯ ಹೇಳೋರಲ್ಲ ನಮ್ಮ ಗುರೂಜಿ. ಅವ್ರ ನಾಲ್ಗೆಯಲ್ಲಿ ಸರಸ್ವತಿ ಓಡಾಡ್ತಾ ಇದ್ದಾಳೆ. ಅವ್ರು ಹೇಳಿದ ಮಾತು ಸತ್ಯ, ಅದಕ್ಕೆ ಬೇರೆ ಮಾತೇ ಇಲ್ಲ. ಅರ್ಥ ಮಾಡ್ಕೊ. ಅಂದ್ರೆ ಗುರೂಜಿ ಜಾತಕ ಹೊಂದಾಣಿಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಮದುವೆ ಕ್ಯಾನ್ಸಲಾ? ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಂಸಿನಿ.
ಗುರೂಜಿ ಎಲ್ಲರ ಎದುರುಗಡೆ ಜಾತಕ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳೋಕ್ಕಿಂತ ಮೊದಲು ನೀನು ಅವ್ರಿಗೆ ಫೋನ್ ಮಾಡಿ ಮಾತಾಡು. ಅಕ್ಕ ಸಾಹೇಬ್ರು ಸಹಾಯ ಮಾಡಕ್ಕಂತಾನೆ ಹುಟ್ಟಿದ್ದಾರೆ ಕಣೆ. ನಾವು ಕೇಳಿದ ತಕ್ಷಣ ಏನು ಎತ್ತ ಅಂತನೂ ವಿಚಾರಿಸದೆ ಅವ್ರದ್ದೇ ಕೆಲಸ ಅನ್ನೋ ಹಾಗೆ ಮುತುವರ್ಜಿ ವಹಿಸಿದಾರಲ್ವಾ. ಅವರು ನಮ್ಮ ಪಾಲಿಗೆ ದೇವ್ರ ಪ್ರತಿರೂಪ ಕಣೆ. ಇರ್ಬೋದು ಕಣೆ, ಇಲ್ದೇನೂ ಇರ್ಬೋದು. ಅಂದರೆ ಓದ್ ಜನ್ಮದಲ್ಲಿ ನಾವು ಸಾಹೇಬ್ರಿಗೆ ಸಹಾಯ ಮಾಡಿದ್ವಿ ಅನ್ಸುತ್ತೆ, ಅದು ಹಾಗೆ ಬ್ಯಾಲೆನ್ಸ್ ಉಳ್ಕೊಂಡಿರತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಸಾಹೇಬ್ರು ನಮಗೆ ಸಹಾಯ ಮಾಡಿ ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡ್ತಾ ಇದ್ದಾರೆ. ತರ್ಲೆ, ನೀನು ಕಾಮರ್ಸ್ ಸ್ಟೂಡೆಂಟ್ ಅಂತ ಪ್ರೂವ್ ಮಾಡ್ತಿದ್ಯಾ? ಹಾಗಲ್ಲ ಕಣೆ, ನಿನಗೆ ಪರ್ಮನೆಂಟ್ ಮಾಡಿಸಿ ಅವ್ರು ನಿನಗೆ ಸಹಾಯ ಮಾಡಿದ್ರು. ಈಗ ಮಧುವಂತಿ ಅಕ್ಕನ ವಿಚಾರದಲ್ಲೂ ಅವ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾವ ಜನ್ಮದಲ್ಲಿ ಮಧುವಂತಿ ಅಕ್ಕ ಪುಣ್ಯ ಮಾಡಿದ್ಲು ಏನೋ ಕಣೆ. ಈಗ ಕೇಸ್ ರಿಓಪನ್ ಮಾಡೋದಕ್ಕೆ ಸಾಹೇಬ್ರು ಇನ್ಫ್ಲೂಯೆನ್ಸ್ ಬೇಕಾಗಿದೆ. ಮಧುವಂತಿ ಅಕ್ಕ ಒಬ್ಳೇ ಅಲ್ಲ ಕಣೆ, ನಾವು ಪುಣ್ಯ ಮಾಡಿದ್ವಿ. ಹೌದು ಕಣೆ. ಲೇ ಅಕ್ಕ, ಸಾಹೇಬ್ರಿಗೆ ಫೋನ್ ಮಾಡೆ. ಇಷ್ಟೊತ್ತಲ್ಲ? ಟೈಮ್ ಎಷ್ಟಾಗಿದೆ ಗೊತ್ತಾ? ಯಾಕೆ ನಗ್ತಿದ್ಯಾ? ಪ್ರೇಮಿಗಳು ಮಾತಾಡೋದಕ್ಕೆ ಹೊತ್ತು ಗೊತ್ತಿಲ್ಲ ಕಣೆ. ಮಧುರ, ಅಯ್ಯೋ, ನಾನು ನಿನ್ನ ಬಗ್ಗೆ ಮಾತಾಡ್ತಿಲ್ಲಪ್ಪ, ಪ್ರೇಮಿಗಳ ಬಗ್ಗೆ ಮಾತಾಡಿದ್ದು. ಅವ್ರು ನೈಟ್ ಪೂರ್ತಿ ಮಾತಾಡ್ತಿದ್ರು, ಮಾತು ಖಾಲಿನೇ ಆಗಿರಲ್ಲ ಕಣೆ. ಆಮೇಲೆ ಮುಂದೇನು, ಏನು ಸಮಾಚಾರ? ನಮ್ಮ ಕಡೆಯಿಂದ ಏನೂ ಇಲ್ಲ, ನೀವೇ ಹೇಳಿ. ಬರೀ ಇಷ್ಟೇ ಇರುತ್ತೆ ಕಣೆ, ಆದರೂ ನೈಟ್ ಪೂರ್ತಿ ಮಾತಾಡ್ತಾನೆ ಇರ್ತಾರೆ. ಏನು ಮೇಡಮ್ನವರು ಪ್ರೇಮಿಗಳ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಪ್ರಪಂಚದಲ್ಲಿ ಯೂನಿವರ್ಸಿಟಿನೇ ಇಲ್ಲದೆ ತಿಳ್ಕೊಳ್ಳೋ ಪಾಠ ಅಂದರೆ ಇದೊಂದೇ ಕಣೆ ಅಕ್ಕ. ಎಲ್ಲಿ ಬೇಕೋ ಅಲ್ಲಿ ಯೂನಿವರ್ಸಿಟಿನ ಓಪನ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಪಾಠ ಕಲಿಬೋದು. ಈಗ ವಿಚಾರ ಎಲ್ಲ ಬಿಡು, ಸಾಹೇಬ್ರಿಗೆ ಮೊದಲು ಫೋನ್ ಮಾಡು. ಇಷ್ಟೊತ್ತಲ್ಲಿ ಬೇಡ ಕಣೆ, ಮಲ್ಗಿರ್ತಾರೆ, ಡಿಸ್ಟರ್ಬ್ ಮಾಡ್ದಾಗುತ್ತೆ. ಎಂಥದ್ದು ಇಲ್ಲ, ಅವ್ರು ಏನು ಅನ್ಕೊಳ್ಳಲ್ವೇ, ಎಲ್ಲ ನಿಂದೆ ಇಮ್ಯಾಜಿನೇಷನ್. ಮೊದಲು ಫೋನ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳು. ತಗೋ ಬೇಗ. ಬೇಡ ಕಣೆ, ಯಾಕೋ ಸರಿ ಕಾಣ್ತಿಲ್ಲ. ಒಂದು ಮೆಸೇಜ್ ಆದರೂ ಮಾಡೆ. ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ರೆ ಅವ್ರು ನೋಡ್ತಾರಾ? ಬೆಳಗ್ಗೆ ಮಾಡಿದ್ರಾಯ್ತು, ಈಗ ಮಲ್ಕೋ ಸುಮ್ಮನೆ. ಏನೇ ಅಕ್ಕ ನೀನು, ಥ್ಯಾಂಕ್ಸ್ ಹೇಳೋದಕ್ಕೆ ಹೊತ್ತು ಗೊತ್ತು ಇನ್ನೂ ಬೇಕಾಗಿಲ್ಲ, ನಾನೇ ಮೆಸೇಜ್ ಮಾಡ್ತೀನಿ, ಕೊಡು. ಯಾರು ಕೂಡುವರು ಯಾರು ಕಾಡುವರು ಬಾಳ ಪಯಣದಲ್ಲಿ, ಸೋತು ಗೆದ್ದವರು ಗೆದ್ದು ಸೋತವರು ಎಲ್ಲ ಸಿಗುವರಿಲ್ಲಿ, ಎಲ್ಲೂ ನಿಲ್ಲದಿರು, ಮುಂದೆ ಸಾಗುತ್ತಿರು, ಮುಟ್ಟುವರೆಗೂ ಶರದಿ ಬದುಕೆನ್ನುವ ಮಹಾನದಿ. ಲೇಕ ಸಾಹೇಬ್ರು ವೆಲ್ಕಮ್ ಅಂತ ಮೆಸೇಜ್ ಮಾಡಿದ್ದಾರೆ ಕಣೆ. ಹೌದಾ? ಹೌದು ಕಣೆ, ನೋಡಿಲಿ. ನಮ್ಮ ಥ್ಯಾಂಕ್ಸ್ಗೆ ಒಂದು ಬೆಲೆ ಕೊಟ್ಟಿದ್ದಾರೆ. ಈಗ ಮತ್ತೆ ಅವ್ರಿಗೆ ಮೆಸೇಜ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ, ಮಲ್ಕೋ. ನಾಳೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ನೀನು ರಿಯಾಕ್ಷನ್ ನೋಡಿದ್ರೆ ಸರಿಯಾಗಿ ಸಿಕ್ಕಾಕೊಂಡಿರೋ ಆಗಿದೆ. ಇದೇ ರಿಯಾಕ್ಷನು, ಟೆನ್ಷನು, ಗಾಬರಿ, ಆತಂಕ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಒಂದು ವೇಳೆ ನಮ್ಮ ಜಾತಕ ಹೊಂದಿಲ್ಲ ಅಂದರೆ ಏನು ಮಾಡ್ತೀಯಾ? ನಂದು ನಿಂದು ಮದುವೆ ಆಗಲ್ಲ ಅಷ್ಟೇ. ನಂಬಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಎಲ್ಲ ದಾರಿಗಳು ನಾನು ಮುಚ್ಚಾಕ್ತೀನಿ.